ನಮಸ್ಕಾರ ವೀಕ್ಷಕರೇ. ಬಿಹಾರ ಎಲೆಕ್ಷನ್ಗೆ ಇನ್ನೊಂದೇ ದಿನ ಬಾಕಿ ಇರೋದು. ಇನ್ನು 10 ದಿನ ಕಳೆದರೆ ರಿಸಲ್ಟ್ ಕೂಡ ಬಂದಿರುತ್ತೆ. ಅಂತಿಮ ಹೊತ್ತಲ್ಲಿ ನಾಯಕರು ಪ್ರಚಾರದಲ್ಲಿ ಮುಳುಗಿದ್ರೆ ಮತ್ತೊಂದು ಸರ್ವೆ ಬಂದಿದ್ದು ರಾಜಕೀಯ ಪಕ್ಷಗಳಲ್ಲಿ ನಡುಕ ಹುಟ್ಟಿಸ್ತಾ ಇದೆ. ಅಂದಹಾಗೆ ಈ ಸರ್ವೆಯಲ್ಲೂ ಮುಂದಿರೋದು ಎನ್ಡಿಎ. ಇದರ ಜೊತೆಗೆ ಪಕ್ಷವಾರು ಲೆಕ್ಕಗಳನ್ನು ಕೂಡ ಬಿಚ್ಚಿಡಲಾಗಿದೆ. ಎನ್ಡಿಎಯನ್ನ ಓವರ್ಟೇಕ್ ಮಾಡೋದಕ್ಕೆ ಘಟಬಂಧನಕ್ಕೆ ಸಾಧ್ಯನಾ ಇಲ್ವಾ ಅನ್ನೋದು ಈ ಸರ್ವೆಯಲ್ಲಿ ಗೊತ್ತಾಗಿದೆ. 20 ವರ್ಷಗಳ ಕಾಲ ಅಧಿಕಾರದಲ್ಲಿರೋ ನಿತೀಶ್ ಕುಮಾರ್ಗೆ ಲೈಟ್ ಆಗಿ ಆಡಳಿತ ವಿರೋಧಿ ಅಲೆ ಇರಬಹುದು ಅನ್ನೋ ಟಾಕ್ ಇದೆ. ಆದ್ರೆ ಬಿಹಾರ ಅಂಗಳದಿಂದ ಬೇರೆಯದೇ ರೀತಿಯ ಅನಾಲಿಸಿಸ್ ಬರ್ತಾ ಇದೆ. ಇನ್ನೊಂದೆಡೆ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಈಗ ತಮ್ಮ ಆಟವನ್ನ ಶುರು ಮಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ವಿರೋಧಿಸಿ ಮಮತಾ ಬೀದಿಗಿಳಿದು ಹಂಗಾಮ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕಳೆದ 6 ತಿಂಗಳಿಂದ ಬಿಹಾರದಲ್ಲಿ ಆಗ್ತಾ ಇರೋ ರಾಜಕೀಯ ಬೆಳವಣಿಗೆಗಳು, ಗೆಲುವಿಗಾಗಿ ಸರ್ಕಸ್, ಅಧಿಕಾರಕ್ಕಾಗಿ ಹಾರಾಟ, ಹೋರಾಟ ಎಲ್ಲವನ್ನೂ ನೋಡಿದ್ದಾಯ್ತು. ಈಗ ಅಗ್ನಿ ಪರೀಕ್ಷೆಯ ಕೊನೆಘಟ್ಟದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಬಂದು ನಿಂತಿವೆ. 6ನೇ ತಾರೀಕು ಮೊದಲ ಹಂತದ ಮತದಾನ ನಡೀತಾ ಇದ್ರೆ 11ನೇ ತಾರೀಕು 2ನೇ ಹಂತ, 14ಕ್ಕೆ ಬಿಹಾರ ರಾಜಕೀಯದ ಅಸಲಿ ಚಿತ್ರಣ ಹೊರಬರುತ್ತೆ. ಅಲ್ಲಿಯ ತನಕ ಊಹಾಪೋಹ, ನಿರೀಕ್ಷೆ, ಅಂದಾಜು, ಸಾಧ್ಯತೆ ಇದೆಲ್ಲಾ ರೀತಿಯ ಲೆಕ್ಕಾಚಾರಗಳಿಗೆ ಕೊನೆ ಇಲ್ಲ ಅನ್ನೋದು ಗೊತ್ತಿರೋದೆ. 2ನೇ ಹಂತದ ಮತದಾನ ಮುಗಿದ ಕೆಲವೇ ಗಂಟೆಗಳಲ್ಲಿ ಬರೋ ಎಕ್ಸಿಟ್ ಪೋಲ್ ನಲ್ಲಿ ವೋಟಿಂಗ್ ಆಧಾರದಲ್ಲಿ ರಿಸಲ್ಟ್ ಅಂದಾಜಿಸಿದ್ರೆ ಅದಕ್ಕೂ ಮುನ್ನ ಬರೋ ಎಲ್ಲಾ ಸರ್ವೆಗಳು ಒಪಿನಿಯನ್ ಪೋಲ್ ಆಗಿರುತ್ತವೆ. ಇಷ್ಟು ದಿನ ಬಂದಿದ್ದ ಬಹುತೇಕ ಸರ್ವೆಗಳಲ್ಲಿ ಎನ್ಡಿಎ ಮುನ್ನಡೆ ಸಾಧಿಸಿತ್ತು ಅನ್ನೋದನ್ನ ನೋಡಿದ್ರಿ. ಈಗ ಮತ್ತೊಂದು ಸರ್ವೆ ಔಟ್ ಆಗಿದ್ದು ಅದರಲ್ಲೂ ಎನ್ಡಿಎ ಓಟ ಮುಂದುವರೆದಿದೆ. ರಾಷ್ಟ್ರೀಯ ಮಾಧ್ಯಮ ದೈನಿಕ್ ಭಾಸ್ಕರ್ ಬಿಹಾರ ಕುರಿತಂತೆ ಚುನಾವಣಾ ಪೂರ್ವ ಸರ್ವೆ ಬಿಚ್ಚಿಟ್ಟಿದ್ದು ಅದರಲ್ಲಿ ಎನ್ಡಿಎ ದೊಡ್ಡ ಗೆಲುವನ್ನ ಸಾಧಿಸುವ ಬಗ್ಗೆ ಹೇಳಿದ್ದಾರೆ. 243 ಸೀಟ್ಗಳ ಪೈಕಿ ಎನ್ಡಿಎ ಬರೋಬ್ಬರಿ 153ರಿಂದ 160 ಸೀಟ್ ಗೆದ್ದು ಸುಲಭವಾಗಿ ಸರ್ಕಾರವನ್ನ ರಚಿಸಬಹುದು ಅನ್ನೋದು ಈ ಸರ್ವೆಯಲ್ಲಿ ರಿವೀಲ್ ಆಗಿದೆ. ಇನ್ನು ಘಟಬಂಧನದ ಕಡೆ ನೋಡಿದ್ರೆ 75ರಿಂದ 84 ಸೀಟ್ ಪಡೆದು ವಿಪಕ್ಷದಲ್ಲಿ ಮುಂದುವರಿಯಬಹುದು ಅಂತ ಸರ್ವೆ ಹೇಳ್ತಾ ಇದೆ. ಇನ್ನು ಪಕ್ಷವಾರು ಲೆಕ್ಕಾಚಾರಗಳನ್ನು ಕೂಡ ಸರ್ವೆ ಬಿಚ್ಚಿಟ್ಟಿದ್ದು ಎನ್ಡಿಎ ಪೈಕಿ ದೊಡ್ಡ ಪಕ್ಷವಾಗಿರೋ ಬಿಜೆಪಿ ಸುಮಾರು 81ರಿಂದ 83 ಸೀಟ್ಗಳನ್ನ ಗೆದ್ರೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಸುಮಾರು 63ರಿಂದ 68 ಸೀಟ್ ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು. ಉಳಿದಂತೆ ಚಿರಾಗ್ ಪಾಸ್ವಾನ್ರ ಎಲ್ಜೆಪಿ 4 ಸೀಟ್ ಗೆಲ್ಲೋ ಸಾಧ್ಯತೆ ಇದ್ರೆ ಎಚ್ಎಎಂ ಪಕ್ಷ 5 ಸೀಟ್ ಗೆಲ್ಲಬಹುದು ಅಂತ ಸರ್ವೆ ಹೇಳಿದೆ. ಇನ್ನು ಇತ್ತ ಘಟಬಂಧನದಲ್ಲಿ ದೊಡ್ಡ ಪಕ್ಷವಾಗಿರೋ ಆರ್ಜೆಡಿ 53ರಿಂದ 60 ಸೀಟನ್ನ ಗೆಲ್ಲೋ ಸಾಧ್ಯತೆ ಇದ್ರೆ ಕಾಂಗ್ರೆಸ್ 13 ಹಾಗೂ ಎಡ ಪಕ್ಷಗಳು 8ರಿಂದ 9 ಸೀಟ್ ಗೆಲ್ಲಬಹುದು ಅಂತ ಸರ್ವೆ ಹೇಳ್ತಾ ಇದೆ. ಇನ್ನು ಒಕ್ಕೂಟಗಳನ್ನ ಬಿಟ್ಟು ನೋಡೋದಾದ್ರೆ ಭಾರಿ ನಿರೀಕ್ಷೆ ಹುಟ್ಟಿಸಿರೋ ಪ್ರಶಾಂತ್ ಕಿಶೋರ್ರ ಜನಸುರಾಜ್ ಪಾರ್ಟಿ ಗರಿಷ್ಠ ಅಂದ್ರೆ 2 ಸೀಟ್ ಗೆಲ್ಲಬಹುದು. ಉಳಿದಂತೆ ಪ್ರತ್ಯೇಕ ಅಭ್ಯರ್ಥಿ 1 ಹಾಗೂ ಎಐಎಂಐಎಂ 1 ಸೀಟ್ ಗೆಲ್ಲಬಹುದು ಅನ್ನೋದು ಈ ಸರ್ವೆಯ ಲೆಕ್ಕಾಚಾರ. ಅಂದಹಾಗೆ ಇದು ಸರ್ವೆ ಆಗಿರೋದ್ರಿಂದ ಖಂಡಿತವಾಗಿಯೂ ಎಕ್ಸಾಕ್ಟ್ ಆಗಿ ಇಷ್ಟೇ ಸೀಟ್ ಬರೋದಿಲ್ಲ. ಆದ್ರೆ ಇವರು ಹೇಳಿದಂತೆಯೇ ಆದ್ರೆ ಮುಂದಿನ ಸಾಲಲ್ಲಿ ಯಾರೆಲ್ಲ ನಿಲ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರ ಪ್ರಕಾರ ಎನ್ಡಿಎಗೂ ಘಟಬಂಧನಕ್ಕೂ ನೆಕ್ ಟು ನೆಕ್ ಫೈಟ್ ಇಲ್ವೇ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಂದಹಾಗೆ ಇಡೀ ಬಿಹಾರದಲ್ಲಿ ದೊಡ್ಡ ಪಕ್ಷಗಳು ಅಂದ್ರೆ ಅದು 3 ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಅದರಲ್ಲೂ ನಂಬರ್ 1 ಹಾಗೂ 2ನೇ ಸ್ಥಾನದಲ್ಲಿ ಎನ್ಡಿಎಯಲ್ಲಿರೋ ದೊಡ್ಡ ಪಕ್ಷಗಳೇ ನಿಲ್ಲೋದು ಘಟಬಂಧನಕ್ಕೆ ದೊಡ್ಡ ಹೊಡೆತ ಎನ್ನುವಂತೆ ಕಾಣಿಸ್ತಾ ಇದೆ. ಏನು ಹಗ್ಗ ಜಗ್ಗಾಟ ಮಾಡಿ 29 ಸೀಟ್ ಪಡೆದ ಚಿರಾಗ್ ಪಾಸ್ವಾನ್ ಸರ್ವೆಯಲ್ಲಿ ಬಂದಷ್ಟೇ ಸೀಟ್ ಗೆದ್ರೆ ಮುಖಭಂಗ ಆಗುತ್ತೆ. ರಿಸಲ್ಟ್ ನಲ್ಲಿ ಮ್ಯಾಜಿಕ್ ಮಾಡಿ 15ರ ಗಡಿ ದಾಟುವಂತಾದ್ರೆ ತಮ್ಮ ವರ್ಚಸ್ಸನ್ನ ಉಳಿಸಿಕೊಳ್ತಾರೆ ಎನ್ನಲಾಗ್ತಾ ಇದೆ. ಅಲ್ಲಿಗೆ ತೇಜಸ್ವಿಗೆ ಎನ್ಡಿಎಯನ್ನ ಬೀಟ್ ಮಾಡೋದಕ್ಕೆ ಆಪ್ಷನ್ ಇಲ್ವಾ ಅನ್ನೋ ಲೆಕ್ಕದಲ್ಲಿ ನೋಡ್ತಾ ಹೋದ್ರೆ ಸಾಕಷ್ಟು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಬಿಹಾರದ ಜನಪ್ರಿಯ ಸಿಎಂ ಫೇಸ್ ಸರ್ವೆಯಲ್ಲಿ ಮುನ್ನಡೆ ಕಾಯ್ದುಕೊಂಡು ಬಂದ ತೇಜಸ್ವಿಗೆ ಮುಳುವಾಗ್ತಾ ಇರೋದೇ ಅವರ ತಂದೆ ಕಟ್ಟಿದ ಆರ್ಜೆಡಿ ಪಕ್ಷ. ಯಾಕಂದ್ರೆ 20 ವರ್ಷದಿಂದ ಅಧಿಕಾರದಲ್ಲಿರೋ ನಿತೀಶ್ ಕುಮಾರ್ ಮೇಲೆ ಜನರಿಗೆ ಅಸಮಾಧಾನ ಇದೆ. ಬಿಹಾರದಲ್ಲಿ ಇನ್ನೂ ವಲಸೆ ನಿಂತಿಲ್ಲ, ನಿರುದ್ಯೋಗ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಜನರು ನಿತೀಶ್ ಮೇಲೆ ಮುನಿಸಿಕೊಂಡಿದ್ದಾರೆ. ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಜನರು ನಿತೀಶ್ ಮೇಲೆ ವಿಶ್ವಾಸ ಹೊಂದಿರೋದಕ್ಕೆ ಕಾರಣ ಕೆಲವೊಂದು ಬೇಸಿಕ್ ಫೆಸಿಲಿಟಿಗಳನ್ನ ನೋಡಿದ್ದೇ ನಿತೀಶ್ ಸರ್ಕಾರದಲ್ಲಿ. ವಿದ್ಯುತ್ ಸಂಪರ್ಕ, ರಸ್ತೆಗಳ ಅಭಿವೃದ್ಧಿ, ಮಹಿಳೆಯರಿಗಾಗಿ ಯೋಜನೆ ಇದೆಲ್ಲವನ್ನ ಜಾತಿಯ ಗಡಿ ದಾಟಿ ಎಲ್ಲರಿಗೂ ಸಿಗುವಂತೆ ಮಾಡಿದ್ದು ನಿತೀಶ್ ಅನ್ನೋದನ್ನ ಜನರು ಮರೆತಿಲ್ಲ. ಆದ್ರಿಂದ ಇದೆಲ್ಲವೂ ಆಡಳಿತ ವಿರೋಧಿ ಅಲೆಯನ್ನ ಓವರ್ಟೇಕ್ ಮಾಡಿ ನಿತೀಶ್ ರನ್ನ ಮೇಲೆ ತಂದು ಕೂರಿಸಿದೆ. ದುರಂತ ಏನಂದ್ರೆ 20 ವರ್ಷಗಳಿಂದ ಅಧಿಕಾರ ಮರೀಚಿಕೆ ಆಗಿದ್ರು ನಿತೀಶ್ಗಿಂತ ಹೆಚ್ಚಾಗಿ ಆಡಳಿತ ವಿರೋಧಿ ಅಲೆ ಇರೋದು ಆರ್ಜೆಡಿ ಮೇಲೆ. ಲಾಲು ಆಡಳಿತದಿಂದ ಬೆಚ್ಚಿ ಬಿದ್ದಿರೋ ಬಿಹಾರ ಜನರು ಅಪ್ಪಿತಪ್ಪಿಯೂ ಆರ್ಜೆಡಿ ಬರಬಾರದು ಅನ್ನೋದನ್ನ ಮನಸ್ಸಲ್ಲಿ ಬಲವಾಗಿ ಇಟ್ಕೊಂಡಿದ್ದಾರೆ. ಇದೇ ತೇಜಸ್ವಿಗೆ ಮುಳುವಾಗ್ತಾ ಇರೋದು. ಆದ್ರೆ ಇಲ್ಲಿ ನಿತೀಶ್ಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ತರೋ ವಿಷಯ ಏನಂದ್ರೆ ಡೈ ಹಾರ್ಡ್ ಬಿಜೆಪಿ ಬೆಂಬಲಿಗರಿಗೆ ಜೆಡಿಯು ಜೊತೆಗೆ ಮೈತ್ರಿ ಒಪ್ಪಿಗೆ ಇದೆ, ಆದ್ರೂ ಪಕ್ಷದ ಸಾರಥಿ ನಿತೀಶ್ ಕುಮಾರ್ ಆಗ್ಬಾರ್ದು ಅನ್ನೋ ಆಲೋಚನೆ ಇದೆ. ಎಲ್ಲಾ ಪಕ್ಷಗಳಿಗಿಂತ ಹೆಚ್ಚು ಓಟ್ ಪಡೆದು ಕೊನೆಗೆ ಜೆಡಿಯು ಅನ್ನ ಮುಂದೆ ಬಿಡೋದು ಯಾಕೆ ಅನ್ನೋದು ಹಲವರಲ್ಲಿರೋ ಅಭಿಪ್ರಾಯ.
ಆದ್ರೆ ಇದೆಲ್ಲವನ್ನ ಬದಲಾಯಿಸೋದಕ್ಕೆ ಇರೋ ಒಂದೇ ಒಂದು ಅವಕಾಶ ಅಂದ್ರೆ ಅದು ಕ್ಯಾಂಡಿಡೇಟ್ ಅನ್ನೋ ಚರ್ಚೆ ಕೂಡ ಬಿಹಾರ ರಾಜಕೀಯದಲ್ಲಿ ನಡೀತಾ ಇದೆ. ಮೇಲ್ನೋಟಕ್ಕೆ ಇಂಥವರು ಮುನ್ನುಗ್ಬಹುದು, ಇವರು ಹಿಂದುಳಿಯಬಹುದು ಅನ್ನೋ ಲೆಕ್ಕಾಚಾರ ಇದ್ರೂ ಬಹುತೇಕ ಕ್ಷೇತ್ರಗಳಲ್ಲಿ ಜನರು ಕ್ಯಾಂಡಿಡೇಟ್ ನೋಡಿ ವೋಟ್ ಹಾಕೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾದವ ಹಾಗೂ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋ ಕ್ಷೇತ್ರಗಳಲ್ಲಿ ಈ ಲೆಕ್ಕಾಚಾರ ವರ್ಕ್ ಆಗೋದಿಲ್ಲ. ಅದು ಕಂಪ್ಲೀಟ್ ಆಗಿ RJDಗೆ ಹೋಗಿ ಬಿಡುತ್ತೆ. ಉಳಿದ ಕಡೆಗಳಲ್ಲಿ ಜನರು ನ್ಯೂಟ್ರಲ್ ಆಗಿ ಯೋಚಿಸೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇದರ ಲಾಭ RJDಗೆ ಆಗುತ್ತಾ ಅಂತ ಕೇಳಿದ್ರೆ ಕಷ್ಟ ಎನ್ನಲಾಗ್ತಾ ಇದೆ. ಯಾಕಂದ್ರೆ RJD ಕಡೆಯಿಂದ ಟಿಕೆಟ್ ಪಡೆದವರಲ್ಲಿ ಬಹುತೇಕರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ. ಹಣಬಲ, ತೋಳ್ಬಲ ಅಥವಾ ಜಾತಿ ಆಧಾರದಲ್ಲಿ ಟಿಕೆಟ್ ನೀಡಲಾಗಿದೆ. ಆದ್ರಿಂದ ಇವರಿಗೆ ನಿರ್ದಿಷ್ಟ ಮತದಾರರನ್ನ ಬಿಟ್ಟು ಹೊಸಬರು ವೋಟ್ ಹಾಕೋದು ಬಹಳ ಕಷ್ಟ. ಆದ್ರೆ ಇನ್ನೊಂದು ದಿಕ್ಕಲ್ಲಿ NDA ಬಳಗದ ಪಕ್ಷದಲ್ಲಿ ಹೊಸ ಮುಖಗಳನ್ನ ಮುನ್ನೆಲೆಗೆ ತಂದಿರೋದು ಕೂಡ ವರ್ಕ್ ಆಗ್ಬೋದು ಎನ್ನಲಾಗ್ತಾ ಇದೆ. ಅಂತಿಮವಾಗಿ ಏನಾಗುತ್ತೆ ಅನ್ನೋದನ್ನ ರಿಸಲ್ಟ್ ಬಂದ ಬಳಿಕವೇ ನೋಡ್ಬೇಕು. ಇನ್ನೊಂದೆಡೆ ಇತ್ತ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಹೊಸ ಆಟ ಶುರುವಾಗಿದೆ. SIR ಪ್ರಕ್ರಿಯೆ ವಿರುದ್ಧ ಖುದ್ದು ತಾವೇ ಬೀದಿಗಿಳಿದು ಹೋರಾಟ ಮಾಡಿ ಹಂಗಾಮ ಮಾಡ್ತಾ ಇದ್ದಾರೆ. ಬಹುಶಃ ಮುಖ್ಯಮಂತ್ರಿ ಅನ್ನೋ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಆಗಾಗ ಬೀದಿಗಿಳಿದು ಹೋರಾಡೋ ರೇಸ್ ಏನಾದ್ರೂ ಇಟ್ರೆ ಮಮತಾ ಬ್ಯಾನರ್ಜಿಗೆ ಕಾಯಂ ಪ್ರಥಮ ಸ್ಥಾನ ಸಿಗ್ತಾ ಇತ್ತು ಅಂತ ಜನರು ಮಾತಾಡಿಕೊಳ್ಳೋ ಮಟ್ಟಕ್ಕೆ ಈಗಾಗಲೇ ಸಾಕಷ್ಟು ಸಲ ಇಂಥ ಕೆಲಸಗಳನ್ನ ಮಾಡಿದ್ದಾರೆ. ಈಗ SIR ವಿರುದ್ಧ ಹೋರಾಟದ ವೇಳೆ ಬಿಜೆಪಿ ವಿರುದ್ಧ ಕಿಡಿಕಾರಿರೋ ಮಮತಾ ಬ್ಯಾನರ್ಜಿ ಬಂಗ್ಲಾ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರೆಲ್ಲ ಬಾಂಗ್ಲಾದೇಶಿಗಳಲ್ಲ. ಹೇಗೆ ಪಂಜಾಬಿ ಹಾಗೂ ಹಿಂದಿ ಮಾತನಾಡುವವರು ಪಾಕಿಸ್ತಾನದವರು ಆಗೋದಿಲ್ವಾ, ಹಾಗೆ ಇಲ್ಲೂ ಕೂಡ ಅಂತ ಎಲ್ಲಿಂದ ಎಲ್ಲಿಗೋ ಕನೆಕ್ಷನ್ ಕೊಟ್ಟು ತಮ್ಮ ಸಂಕಟವನ್ನ ಹೊರ ಹಾಕಿದ್ದಾರೆ. ಇಷ್ಟಕ್ಕೆ ಮುಗಿಸದೆ ಸ್ವಾತಂತ್ರ್ಯದ ಕಾಲಕ್ಕೂ ಹೋಗೋ ಮಮತಾ ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಬರಲಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಅಂದಹಾಗೆ ಮಮತಾ ಮಾಡ್ತಾ ಇರೋದೇ ಸಂವಿಧಾನ ವಿರೋಧಿ ಕೆಲಸ. ಆದ್ರೂ ಕೂಡ ಅದು ಜನರಿಗೆ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಬಿಜೆಪಿ ಸೈಲೆಂಟ್ ಆಗಿ ನಿಮ್ಮ ವೋಟ್ ಹಕ್ಕನ್ನ ಕಸೀತಾ ಇದೆ ಅನ್ನೋದನ್ನ ಬ್ರ್ಯಾಂಡ್ ಮಾಡಿಕೊಂಡು ಬೀದಿಗೆ ಇಳಿದಿದೆ ತೃಣಮೂಲ ಕಾಂಗ್ರೆಸ್ ಪಾರ್ಟಿ. ಅಲ್ಲದೆ ಒಂದೇ ಒಂದು ವೋಟ್ ಡಿಲೀಟ್ ಆದ್ರೂ ದೆಹಲಿಯಲ್ಲಿ ಬಂಗಾಳದ ಪವರ್ ಅನ್ನ ತೋರಿಸಬೇಕಾಗತ್ತೆ ಅನ್ನೋ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಈ ಮಟ್ಟಕ್ಕೆ ಯೋಚಿಸಿದ್ದಾರೆ ಅಂದ್ರೆ ಬಹುಶಃ ಇದರ ಹಿಂದೆ ಫಾರಿನ್ ಫಂಡ್ ಇರಬಹುದು ಅನ್ನೋ ಅನುಮಾನ ಕೂಡ ದಟ್ಟವಾಗ್ತಾ ಇದೆ. ಮಮತಾ ನೂರಾರು ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಇತ್ತ ಬಿಜೆಪಿ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥ ಅಮಿತ್ ಮಾಳವಿಯ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೇಳ್ತಾ ಇದ್ದಾರೆ. ಅದೇನಂದ್ರೆ ದಾಖಲೆಗಳ ಪ್ರಕಾರ 2001ರಿಂದ ಇಲ್ಲಿಯ ತನಕ ಬಂಗಾಳದಲ್ಲಿ 31% ಜನಸಂಖ್ಯೆ ಏರಿಕೆಯಾಗಿದೆ. ಆದ್ರೆ ವೋಟರ್ಗಳ ಸಂಖ್ಯೆಯಲ್ಲಿ 67% ಏರಿಕೆಯಾಗಿರುವುದು ಕಾಣಿಸ್ತಾ ಇದೆ. ಹಾಗಿದ್ರೆ ಈ ಎಕ್ಸ್ಟ್ರಾ ವೋಟರ್ಗಳು ಬಂದಿದ್ದು ಎಲ್ಲಿಂದ ಅನ್ನೋದು ಬಹಳ ಸರಳ ಪ್ರಶ್ನೆ. ಇದಕ್ಕೆ ಮಮತಾ ಬ್ಯಾನರ್ಜಿ ಕಡೆಯಿಂದ ಉತ್ತರ ಬರೋದಿಲ್ಲ ಅನ್ನೋದನ್ನ ಯಾರು ಬೇಕಾದ್ರೂ ಊಹಿಸಬಹುದು. ಒಟ್ನಲ್ಲಿ ತಮ್ಮ ರಾಜಕೀಯವೇ ಡ್ರಾಮಾದಿಂದ ನಡೆಯೋದು ಅನ್ನೋದನ್ನ ಮಮತಾ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ವೋಟ್ ಹೆಚ್ಚು ಕಮ್ಮಿ ಆದ್ರೂ ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಎಲೆಕ್ಷನ್ ಕಮಿಷನ್ ತಿಂಗಳುಗಟ್ಟಲೆ ಸಮಯಾವಕಾಶ ಕೊಡ್ತಾ ಇರುವಾಗ ತಲೆ ಸರಿ ಇರುವವರು ಯಾರು ಸುಮ್ನೆ ರಗಳೆ ರಂಪಾಟ ಮಾಡೋದಿಲ್ಲ. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.